ಇವತ್ತು ನಮ್ಮ ಜಾನು ಹತ್ರ ವೆಂಕಿ ಅಮ್ಮನ ವಿಚಾರ ಎಲ್ಲ ಹೇಳಿದೆ ರೀ. ಮನಸ್ಸಿಗೆ ತುಂಬ ಹಗುರ ಅನಿಸ್ತಿದೆ. ಒಳ್ಳೇದಾಯ್ತು ಬಿಡು. ಅಪ್ಪ ಅಮ್ಮ ಏನಮ್ಮ ಹೇಳ್ದೆ ಕೇಳಿದೆ? ಅಲ್ಲಿಗೆ ಅಕ್ಕ ಜಾನು ಹೇಗಿದ್ಯಾ? ಚೆನ್ನಾಗಿದ್ದೀನಿ ಕಣೆ. ನಾನು ನೋಡು ಫಸ್ಟ್ ಕ್ಲಾಸ್ ಆಗಿದ್ದೀನಿ. ನೀನು ಹೇಗಿದ್ಯಾ? ಚೆನ್ನಾಗಿದ್ದೀನಿ ಕಣೆ. ನಾನೇ ಫೋನ್ ಮಾಡಿ ಕರೆಸ್ಕೊಳ್ಳೋಣ ಅಂದ್ಕೊಂಡಿದ್ದೆ. ನೀನು ಆಮೇಲೆ ಕೆಲಸದಲ್ಲಿ ಬ್ಯುಸಿ ಇರ್ತೀಯ ಅಂತ ಸುಮ್ಮನಾಗೋದೆ. ನೀನು ಸುಮ್ಮನೆ ಇರಬಹುದು, ಆದರೆ ಅದಕ್ಕೆ ಸುಮ್ಮನೆ ಇರಲ್ವಲ್ಲ. ಅವ್ರು ಫೋನ್ ಮಾಡಿದ್ದಕ್ಕೆ ಓಡೋಡಿ ನಿನ್ನನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದು, ಮನೆ ಇಬ್ಬರು ಹೆಣ್ಮಕ್ಳನ್ನ ಒಟ್ಟಿಗೆ ನೋಡೋದಕ್ಕೆ ನಮಗೂ ಖುಷಿ ಆಗುತ್ತೆ. ಎಷ್ಟು ದಿವಸ ಆಗಿತ್ತು ನಾವೆಲ್ಲ ಹೀಗೆ ಒಟ್ಟಾಗಿ ಸೇರಿ. ಅದಕ್ಕೆ ಭಾವನಂಗೂ ಫೋನ್ ಮಾಡಿ ಬಾ ಅಂತ ಕರೆದೆ. ಹೌದು, ಅದಕ್ಕೆ ಇವಳನ್ನ ಇಲ್ಲಿಂದ ಕಳಿಸ್ಕೊಡುವಾಗಲೇ ಇವಳನ್ನ ನೋಡಿದ್ದು. ಅದಾದ್ಮೇಲೆ ಸಿಕ್ಕೇ ಇಲ್ಲ. ಇವತ್ತು ಆ ಭಾಗ್ಯ ಸಿಕ್ತು. ಹಾಂ ಭಾಗ್ಯ ಅಂತೆಲ್ಲ ಹೇಳಬೇಡ. ಅಷ್ಟೊಂದು ಇದ್ದಿದ್ರೆ ನಮ್ಮ ಮನೆಗೆ ಬರಬೇಕಿತ್ತು. ಯಾಕೆ ಬರಲಿಲ್ಲ? ಅಲ್ಲಿಗೆ ಬರ್ತಿದ್ದೆ ಕಣೆ, ಆದರೆ ನಾನು ಅಲ್ಲಿಗೆ ಬಂದುಬಿಟ್ರೆ ನಿಮ್ಮಿಬ್ರು ಖುಷಿಗೆ ಅಡ್ಡಿ ಆಗ್ಬಿಡ್ತೀನಲ್ವಾ. ಸಾಕು ಅಕ್ಕ, ನಾನು ಈಗಲೇ ಮನೆಗೆ ಹೊರಟೆ ಕಣೆ. ನಾನು ನಿಂಗೆ ಇನ್ನೊಂದು ದಿನ ಸಿಗ್ತೀನಿ. ಹಾಂ? ಅಯ್ಯೋ ಜಾನು, ನಾನು ಈಗ ತಾನೇ ಬಂದಿದ್ದೀನಿ, ಈಗಾಗಲೇ ಹೊರಡ್ತೀನಿ ಅಂತ ಹೇಳ್ತಿದ್ಯಲ್ಲ. ನಾನು ಇವತ್ತು ಇಡೀ ದಿನ ನಿನ್ನ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ನಿನಗಂಥ ಕೆಲಸ ಏನಿದೆ ಈಗ? ಅಕ್ಕ ಪ್ಲೀಸ್ ಏನು ಕೇಳಬೇಡ ಕಣೆ. ನನಗೇನು ಹೇಳೋಕ್ಕಾಗಲ್ಲ. ಸಮಯ ಬಂದಾಗ ಎಲ್ಲ ಹೇಳ್ತೀನಿ. ಜಾನು, ನಮ್ಮ ಹತ್ರನೂ ಹೇಳೋಕ್ಕಾಗದೇ ಇರೋಂಥ ವಿಷಯ ಏನಮ್ಮ ಅದು? ನೀನು ಹೋಗ್ತಾ ಇರೋ ಅರ್ಜೆಂಟ್ ನೋಡಿದ್ರೆ ನಮ್ಗೆ ಯಾಕೋ ಭಯ ಆಗ್ತಿದೆ. ಅಮ್ಮ ಭಯ ಪಡೋವಂಥದ್ದು ಏನೂ ಇಲ್ಲಮ್ಮ. ನಾನು ಒಂದಷ್ಟು ಕೆಲಸಗಳು ಮಾಡಬೇಕಾಗಿದೆ. ಕೆಲವು ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕಾಗಿದೆ ಅಷ್ಟೇ. ಅಲ್ಲ ಜಾನು, ಏನೇನೋ ಪ್ರಶ್ನೆ ಉತ್ತರ ಅಂತ ಒಗ್ಟಾಗಿ ಮಾತಾಡ್ತಾ ಇದೆಯಾ? ಏನು ಅಂತ ಸರಿಯಾಗಿ ಬಿಡಿಸಿ ಹೇಳ್ಬಾರ್ದಾ? ಅದು ಅಲ್ಲಿ ಅವರೊಬ್ಬರೇ ಇದ್ದಾರಲ್ವಾ, ಎಲ್ಲಿ ಏನು ಇಟ್ಟಿದ್ದೀನಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ನಾನೇನೋ ಹೇಳ್ತಿದ್ದೀನಿ, ಅವ್ರು ಇನ್ನೆಲ್ಲೋ ಹುಡುಕ್ತಿದ್ದಾರೆ. ಅದಕ್ಕೆ ಅವ್ರ ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕು ಅಂತ ಹೇಳಿದೆ ಅಷ್ಟೆ. ಜಾನು, ನೀನೇನು ಹೇಳ್ತಿದ್ಯೋ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಕಣೆ. ಅಕ್ಕ ಪ್ಲೀಸ್ ಕಣೆ, ನನ್ನನ್ನು ಏನೂ ಕೇಳಬೇಡ. ನಂಗೆ ಅರ್ಜೆಂಟ್ ಕೆಲಸ ಇದೆ, ಇವತ್ತು ನಾನು ಹೊರಡಲೇಬೇಕು. ಜಾನು, ಏನಮ್ಮ ಇದು? ಇಷ್ಟು ದಿನ ಆದಮೇಲೆ ಮನೆಗೆ ಬಂದಿದ್ಯಾ? ಒಂದು 3-4 ದಿನ ಇರ್ತೀಯ ಅಂತ ಅಂದ್ಕೊಂಡ್ರೆ ಇದಕ್ಕಿದ್ದಾಗೆ ಗಾಬರಿ ಮಾಡ್ಕೊಂಡು ಹೋಗ್ತಿದ್ಯಲ್ಲ. ಸರಿ, ನಿಮ್ಗಳ ಕೆಲಸ ಏನಿರುತ್ತೋ ಏನೋ, ನಾವು ತಡೆಯಲ್ಲ. ಸರಿ ಬಾ, ಬಸ್ ಸ್ಟ್ಯಾಂಡ್ ತನಕ ಬಿಟ್ಬಿಟ್ಟು ಬರ್ತೀನಿ. ಬೇಡಪ್ಪ, ನಾನೊಬ್ಬಳೇ ಹೋಗ್ತೀನಿ, ಪರವಾಗಿಲ್ಲ. ಜಾನು ಅವರೇ, ನೀವು ಇವಾಗ ಹೋದರೆ ವೆಂಕಿಗೆ ಬೇಜಾರಾಯ್ತದೆ. ಅವ್ರು ಬಂದಮೇಲೆ ಅವ್ರಿಗೂ ಒಂದು ಮಾತು ಹೇಳೋಗ್ಬೋದಲ್ಲ. ನಂಗೆ ಗೊತ್ತು ಅದಕ್ಕೆ ಅವ್ನು ಇಲ್ಲದೆ ಇರೋ ಟೈಮಲ್ಲೇ ನಾನು ಹೊರಡ್ತಾ ಇರೋದು. ಪ್ಲೀಸ್ ಅವ್ನಿಗೆ ಹೇಳಿಬಿಡಿ, ನಾನು ಮತ್ತೆ ಬಂದೇ ಬರ್ತೀನಿ. ಹಾಗೆ ಅವ್ರ ತಾಯಿ ಫೋಟೋ ನನ್ನ ಹತ್ರ ಇದೆ. ಜಯಂತ್ ಅವ್ರಿಗೆ ಹೇಳಿ ಆದಷ್ಟು ಬೇಗ ಹುಡುಕ್ಸೋ ಪ್ರಯತ್ನ ಮಾಡ್ತೀನಿ, ಸರಿನಾ? ಅಷ್ಟು ಮಾಡಿ ವೆಂಕಿ ಅವ್ರಿಗೆ ಅವ್ರ ಅಮ್ಮ ಸಿಕ್ಕಿದ್ರೆ ಸಾನೇ ಖುಷಿ ಆಯ್ತಾರೆ. ಹೌದಮ್ಮ, ವೆಂಕಿ ಅಮ್ಮ ಒಬ್ರು ಸಿಕ್ಬಿಟ್ರೆ ನಮ್ಮೆಲ್ರಿಗೂ ನೆಮ್ಮದಿ. ಅಮ್ಮ, ವೆಂಕಿ ಅಣ್ಣನಮ್ಮ ನನಗೂ ಅಮ್ಮ ಇದ್ದಾಗಲ್ವಾ. ನೀನೇನೂ ಯೋಚನೆ ಮಾಡಬೇಡ. ಆದಷ್ಟು ಬೇಗ ಹುಡುಕ್ಸ್ತೀನಿ, ಸರಿನಾ? ನಾನಿನ್ನು ಬರ್ತೀನಿ. ಹುಷಾರಮ್ಮ. ಬರ್ತೀನಪ್ಪ. ಬಾಯ್ ಅದಕ್ಕೆ. ಅಕ್ಕ ಸಾರಿ ಕಣೆ, ಬೇಜಾರು ಮಾಡ್ಕೋಬೇಡ. ನೆಕ್ಸ್ಟ್ ಟೈಮ್ ಪಕ್ಕ ಸಿಗ್ತೀನಿ, ಸರಿನಾ? ಸರಿ, ಹುಷಾರು. ಹ್ಞೂ.